ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಪ್ರಭಾವಶಾಲಿ ಮಂತ್ರಗಳು ಮತ್ತು ಸ್ತೋತ್ರಗಳಲ್ಲಿ ಹನುಮಾನ್ ಚಾಲೀಸ ಕೂಡ ಒಂದಾಗಿದೆ. ಹನುಮಾನ್ ಚಾಲೀಸವನ್ನು ನಾವು ಕೆಲವೊಂದು ಸಮಯದಲ್ಲಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಪಠಿಸಬಾರದು. ಹನುಮಾನ್ ಚಾಲೀಸವನ್ನು ನಾವು ಯಾವ ಸಂದರ್ಭದಲ್ಲಿ ಪಠಿಸಬಾರದು, ಹನುಮಾನ್ ಚಾಲೀಸ ಪಠಿಸುವುದರ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಹಂಗೆ ಹೊಸದಾಗಿ ನಮ್ಮ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್: ಯಾವ ವೇಳೆ ಹನುಮಾನ್ ಚಾಲೀಸ ಪಠಿಸಬೇಕು, ಹನುಮಾನ್ ಚಾಲೀಸ ಪಠಿಸುವುದು ಹೇಗೆ, ಹನುಮಾನ್ ಚಾಲೀಸ ನಿಯಮಗಳು ಯಾವುದು ಅಂತ ನೋಡೋಣ ಬನ್ನಿ. ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ 40 ಸಾಲುಗಳು ಪಾಠವಾಗಿದೆ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ವ್ಯಕ್ತಿಯು ಶೀಘ್ರದಲ್ಲೇ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಹನುಮಾನ್ ಚಾಲೀಸ ಪಠಿಸುವುದರಿಂದ ವ್ಯಕ್ತಿಗೆ ಕಾಡುತ್ತಿದ್ದ ಶನಿ ದೋಷವೂ ಮಾಯವಾಗಿ ಅವನು ಶನಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ಹನುಮಾನ್ ಚಾಲೀಸವು ಪರಿಮಾಣಕಾರಿ ಪಠಣವಾಗಿದ್ದು ಇದನ್ನು ಪಠಿಸುವುದಕ್ಕೆ ಅದರದ್ದೇ ಆದ ರೀತಿ ನೀತಿಗಳಿವೆ. ಹನುಮಾನ್ ಚಾಲೀಸವನ್ನು ಪಠಿಸುವಾಗ ಅದರ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಪಠಿಸುವುದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಹನುಮಾನ್ ಚಾಲೀಸವನ್ನು ಹೆಚ್ಚಾಗಿ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಪಠಿಸಲಾಗುತ್ತದೆ. ಹಾಗೂ ಹನುಮಾನ್ ಚಾಲೀಸವನ್ನು ಕೆಲವೊಂದು ಸಮಯದಲ್ಲಿ ಪಠಿಸಬಾರದು ಎನ್ನುವ ನಿಯಮವಿದೆ. ಹನುಮಾನ್ ಚಾಲೀಸವನ್ನು ನಾವು ಯಾವಾಗ ಪಠಿಸಬಾರದು ಗೊತ್ತಾ? ಹನುಮಾನ್ ಚಾಲೀಸ ಪಠಿಸುವುದರ ಪ್ರಯೋಜನಗಳು ತಿಳ್ಕೊಳ್ಳೋಣ. ಮೊದಲು, ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯ ಭಯ ಹಾಗೂ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಶನಿ ದೋಷ, ಸಾಡಾಸಾತಿ, ಶನಿ ದೋಷ ಸೇರಿದಂತೆ ಇನ್ನಿತರ ಗ್ರಹ ದೋಷಗಳು ದೂರವಾಗುವುದು. ಈ ಸ್ತೋತ್ರದ ಪಠಣದಿಂದ ವ್ಯಕ್ತಿಯು ಅಗಾಧವಾದ ಧೈರ್ಯವನ್ನು ಪಡೆದುಕೊಳ್ಳುತ್ತಾನೆ. ದೈಹಿಕ ಮತ್ತು ಮಾನಸಿಕ ದೃಢತೆ ಹೆಚ್ಚಾಗುವುದು. ಇದರ ಪಠಣದಿಂದ ರೋಗ ಅಥವಾ ಆರೋಗ್ಯದ ಸಮಸ್ಯೆಗಳು ಮಾಯವಾಗುವುದು. ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ದೊರೆಯುವುದು ಖಂಡಿತ. ಯಾವಾಗ ನಾವು ಹನುಮಾನ್ ಚಾಲೀಸ ಪಠಿಸಬಾರದು? ಹನುಮಾನ್ ಚಾಲೀಸವನ್ನು ಎಲ್ಲಿಯಾದರೂ ಯಾವಾಗಾದರೂ ಪಠಿಸುವಂತಿಲ್ಲ. ಈ ತಪ್ಪನ್ನು ಮಾಡುವುದರಿಂದ ವ್ಯಕ್ತಿಯ ಹನುಮಾನ್ ಚಾಲೀಸದ ಪಠಣದಿಂದ ಪಡೆಯಬೇಕಾದ ಧನಾತ್ಮಕ ಶಕ್ತಿಯ ಬದಲು ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾರೆ. ಅವರು ಅನೇಕ ರೀತಿಯಾದ ಸಮಸ್ಯೆಗಳಿಗೆ ಗುರಿಯಾಗಬಹುದು. ಇದನ್ನು ಹೊರತುಪಡಿಸಿ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ ಸಮಯದಲ್ಲಿ, ಮಾಂಸ ಹಾಗೂ ಮದ್ಯ ಸೇವಿಸಿದ ಸಮಯದಲ್ಲಿ ಅಥವಾ ಸೂತಕದ ಸಮಯದಲ್ಲಿ ಹನುಮಾನ್ ಚಾಲೀಸವನ್ನು ನಾವು ಪಠಿಸಬಾರದು. ಈ ತಪ್ಪುಗಳನ್ನು ಮಾಡಿದ್ದಲ್ಲಿ ನಾವು ಹಣಕಾಸಿನ ಸಮಸ್ಯೆಗಳನ್ನು ಮತ್ತು ಮಾಡಲು ಹೊರಟ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಹನುಮಾನ್ ಚಾಲೀಸವನ್ನು ಪಠಿಸುವುದು ಹೇಗೆ? ಹನುಮಾನ್ ಚಾಲೀಸವನ್ನು ನೀವು ಪ್ರತಿನಿತ್ಯವೂ ಪಠಿಸಬಹುದು. ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಮಂಗಳವಾರದ ದಿನದಂದು ಅಥವಾ ಶನಿವಾರ ದಿನದಂದು ಮಾತ್ರ ಪಠಿಸಬಹುದು. ದೈಹಿಕ ಶುದ್ಧತೆಯ ನಂತರವೇ ಹನುಮಾನ್ ಚಾಲೀಸವನ್ನು ಪಠಿಸಲು ಕುಳಿತುಕೊಳ್ಳಬೇಕು. ಹನುಮಾನ್ ಚಾಲೀಸ ಪಠಿಸಲು ಕುಳಿತುಕೊಳ್ಳುವ ಸ್ಥಳ ಶುದ್ಧವಾಗಿರಬೇಕು. ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಹಾಸಿ ಅದರ ಮೇಲೆ ಕುಳಿತು ಪಠಿಸಬೇಕು. ಹನುಮಾನ್ ಚಾಲೀಸ ಪಠಿಸುವ ಮುನ್ನ ಮತ್ತು ನಂತರ ರಾಮನನ್ನು ಧ್ಯಾನಿಸಬೇಕು. ನಂತರ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ಪಠಿಸಲು ಪ್ರಾರಂಭಿಸಿ. ಪಠಿಸಿದ ನಂತರ ತಟ್ಟನೆ ಏಳಬಾರದು. ಒಂದಿಷ್ಟು ಸಮಯ ರಾಮನನ್ನು, ಹನುಮಂತನನ್ನು ಧ್ಯಾನಿಸಿ ಏಳಬೇಕು. ನೀವು ಹನುಮಾನ್ ಚಾಲೀಸವನ್ನು ಪಠಿಸಲು ಮುಂದಾದರೆ ಅಂತಹ ಸಮಯದಲ್ಲಿ ಅದನ್ನು ಪಠಿಸುವ ನಿಯಮದ ಕುರಿತು ಸರಿಯಾಗಿ ತಿಳಿದುಕೊಂಡು ಪಠಿಸಬೇಕು. ಸರಿಯಾದ ರೀತಿಯಲ್ಲಿ ಹನುಮಾನ್ ಚಾಲೀಸ ಪಠಿಸಿದರೆ ಮಾತ್ರ ಅದು ನಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ.
ಈ ವಿಡಿಯೋ ನಿಮಗೆ ಉಪಯೋಗಕರ ಅಂತ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.